ಎಲ್ರಿಗೂ ನಮಸ್ಕಾರ. ನಾನು ಸುನೀತಾ, ಶ್ರೇಯಸ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ವಡಾ ರೆಸಿಪಿಯನ್ನು ಮಾಡ್ತಿದ್ದೀನಿ. ಉಳಿದ ಅನ್ನದಲ್ಲಿ ಕೇವಲ 10 ನಿಮಿಷದಲ್ಲಿ ನೀವು ಈಸಿಯಾಗಿ ವಡಾವನ್ನು ಮಾಡ್ಕೋಬೋದು. ನಿಮ್ಮ ಮನೆಯಲ್ಲಿ ಅನ್ನ ಉಳಿದ್ರೆ ಚಿತ್ರಾನ್ನ ಮತ್ತು ಫ್ರೈಡ್ ರೈಸ್ ಮಾಡಿಕೊಂಡು ತಿಂತೀರಾ, ಅದನ್ನು ಮಾಡೋದು ಬಿಟ್ಟು ನೀವು ಈ ಥರ ವಡಾವನ್ನು ಮಾಡಿಕೊಂಡು ತಿನ್ನಿ. ತುಂಬಾ ಚೆನ್ನಾಗಿ ಅಷ್ಟೇ ರುಚಿಕರವಾಗಿ ಇರುತ್ತೆ. ನಾನಿವಾಗ ಈ ಬೌಲಲ್ಲಿ 1 ಬೌಲ್ನಷ್ಟು ಅನ್ನವನ್ನು ತೆಗೆದುಕೊಂಡಿದ್ದೀನಿ. ನೋಡಿ, ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ನಾನು ಪೇಸ್ಟ್ ಥರ ರುಬ್ಕೋಬೇಕು. ಈ ಕಪ್ಪಿಲಿ ಅರ್ಧ ಕಪ್ನಷ್ಟು ನೀರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ತುಂಬಾ ಸಾಫ್ಟಾಗಿರುವಂಥ ಈ ವಡಾ ರೆಸಿಪಿಯನ್ನು ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ, ವಿಡಿಯೋ ನಿಮಗೆ ಗೊತ್ತಾಗುತ್ತೆ. ನೋಡಿ, ನಾನು ಈ ಥರ ಪೇಸ್ಟ್ ಥರ ರುಬ್ಕೊಂಡು ಬಂದಿದ್ದೀನಿ. ಇವಾಗ ಇದನ್ನು ಒಂದು ಬೌಲ್ಗೆ ತೆಗಿತಾ ಇದ್ದೀನಿ. ನೋಡಿ, ನೈಟ್ ಅನ್ನ ಉಳಿದ್ರೆ ನಿಮಗೆ ಬೆಳಗ್ಗೆ ಟಿಫಿನ್ನಿಗೆ ಅಥವಾ ಮಾರ್ನಿಂಗ್ ನಿಮಗೆ ರೈಸ್ ಮಾಡಿಬಿಟ್ಟು ಉಳಿದ್ರೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ನೀವು ಈಸಿಯಾಗಿ ಈ ಥರ ವಡಾ ರೆಸಿಪಿಯನ್ನು ಮಾಡ್ಕೋಬೋದು. ಇವಾಗ ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ. ಹಾಗೆ 2 ಹಸಿಮೆಣಸಿಕಾಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ. ನೀವು ಪೇಸ್ಟ್ ಮಾಡಿ ಆದರೂ ಹಾಕ್ಬೋದು. ಒಂದು 2 ಇಂಚಿನಷ್ಟು ಶುಂಠಿಯನ್ನು ಇದಕ್ಕೆ ಹಾಕ್ತಿದ್ದೀನಿ. ಹಾಗೆ ಒಂದು 5ರಿಂದ 6 ಕಾಳು ಮೆಣಸನ್ನು ಕುಟ್ಟಿ ಪುಡಿ ಮಾಡಿ ಹಾಕ್ತಿದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ಅಜವಾನ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಹಾಗೆ ಒಂದು ಸ್ವಲ್ಪ ನೀವು ಹಸಿ ಕೊಬ್ಬರಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಭಾಳನೇ ಟೇಸ್ಟ್ ಬರುತ್ತೆ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಮಿಶ್ರ ಮಾಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಒಂದು ಚಿಟಿಕೆಯಷ್ಟು ಸೋಡಾವನ್ನು ಹಾಕಿ ಇವಾಗ ಈ ಬೌಲಲ್ಲಿ 1 ಬೌಲ್ನಷ್ಟು ನಾನು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ನಾನು ಯಾವುದೇ ರೀತಿ ನೀರನ್ನು ಇಲ್ಲಿ ಹಾಕದೆ ಕೇವಲ ಅಕ್ಕಿ ಹಿಟ್ಟನ್ನು ಹಾಕಿ ಇವಾಗ ಮಿಕ್ಸ್ ಮಾಡ್ತಿದ್ದೀನಿ. ಮುಂದೆ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಬೇಕಾದರೆ ಅಕ್ಕಿ ಹಿಟ್ಟನ್ನು ಹಾಕ್ಬೋದು. ನಿಮಗೆ ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ಬಂತಂದರೆ ನೀವು 1 ಬೌಲ್ನಷ್ಟು ಅಕ್ಕಿ ಹಿಟ್ಟು ಮಾತ್ರ ಸಾಕು. ನಿಮಗೆ ನೋಡಿಕೊಂಡು ನೀವು ಹಾಕ್ಬೋದು. ಕೇವಲ 10 ನಿಮಿಷದಲ್ಲಿ ನೀವು ಈ ಥರ ವಡವನ್ನು ಮಾಡ್ಕೋಬೋದು. ನೋಡಿ, ನಾನು ಮತ್ತೆ ಅದೇ ಬೌಲಲ್ಲಿ ಅರ್ಧ ಬೌಲ್ನಷ್ಟು ಅಕ್ಕಿ ಹಿಟ್ಟನ್ನು ಇದಕ್ಕೆ ಹಾಕಿಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಕೈಗೆ ತುಂಬಾ ಅಂಟ್ಕೊಳ್ಳುತ್ತೆ. ಈ ಥರ ಕಲಸೋ ಮುಂದೆ ತುಂಬಾ ಅಂಟ್ಕೊಳ್ಳುತ್ತೆ. ಹಾಗಾಗಿ ಈ ಥರ ಅಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ನೀವು ಗಟ್ಟಿಯಾಗಿ ಒಂಚೂರು ನಾದ್ಕೊಂಡ್ರೆ ಚೆನ್ನಾಗಿ ಆಗುತ್ತೆ ವಡ. ಭಾಳನೇ ಕ್ರಿಸ್ಪಿಯಾಗಿ ಭಾಳನೇ ಟೇಸ್ಟಾಗಿ ಬರುತ್ತೆ. ಇವಾಗ ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಚ್ಕೊತಿದ್ದೀನಿ. ಎಣ್ಣೆನ ಹಚ್ಕೊಂಡು ಈ ಥರ ನಾದ್ಕೊತಿದ್ದೀನಿ. ಈ ಥರ ಕೈಗೆ ಒಂಚೂರು ಎಣ್ಣೆನ ಹಚ್ಕೊಂಡು ನಾದಿದ್ರೆ ಕೈಗೆ ಅಂಟೋದು ಕಡಿಮೆ ಆಗುತ್ತೆ. ನೋಡಿ, ನಮಗೆ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಉಂಡೆ ಕಟ್ಟಿದರೆ ಈ ಥರ ಉಂಡೆ ಆಗಬೇಕು. ಯಾವುದೇ ಹಬ್ಬ ಹರಿದಿನಗಳಲ್ಲಿ ನಿಮಗೆ ಇನ್ಸ್ಟಂಟಾಗಿ ವಡ ಮಾಡಬೇಕಾದ್ರೆ ಈ ರೆಸಿಪಿ ತುಂಬಾ ಹೆಲ್ಪ್ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಮಾಡೋದಂತೂ ಭಾಳನೇ ಈಸಿ. ಕೇವಲ 10 ನಿಮಿಷದಲ್ಲಿ ನಿಮಗೆ ಈ ವಡ ರೆಡಿ ಆಗುತ್ತೆ. ಕೈಗೆ ಒಂಚೂರು ಎಣ್ಣೆನ ಹಚ್ಕೊಂಡು ನಿಮಗೆ ಯಾವ ಸೈಜಲ್ಲಿ ವಡ ಬೇಕು ನೋಡಿಕೊಂಡು ನೀವು ಮಾಡ್ಕೋಬೋದು. ನೋಡಿ, ಇಷ್ಟೇ ಮಾಡಿ ಈ ಥರ ಪ್ರೆಸ್ ಮಾಡಿ ನಡುವೆ ಒಂದು ಹೋಲ್ ಮಾಡಿ ಇಟ್ಕೊಂಡ್ರೆ ನಿಮಗೆ ವಡ ರೆಡಿ ಆಗುತ್ತೆ. ನೀವು ಮಿಕ್ಕಿರೋ ಅನ್ನದಲ್ಲಿ ಚಿತ್ರಾನ್ನ ಫ್ರೈಡ್ ರೈಸ್ ಮಾಡೋಕ್ಕಿಂತ ಈ ಥರ ವಡವನ್ನು ಮಾಡ್ಬೋದು. ಸಂಜೆ ಟೀ ಟೈಮ್ನಲ್ಲಿ, ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನೀವು ಈಸಿಯಾಗಿ ಈ ಥರ ವಡವನ್ನು ಮಾಡ್ಕೋಬೋದು. ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಂಡು ಈ ಥರ ಮಾಡಿದರೆ ಈ ಒಂದು ಬಟ್ಲಲ್ಲಿ ಅನ್ನದಲ್ಲಿ ನಿಮಗೆ ಸರಿಸುಮಾರು ಒಂದು 15 ವಡ ಆಗುತ್ತೆ. ನೋಡಿ, ನಾನು ರೆಡಿ ಮಾಡಿ ಇಟ್ಕೊಂಡು ಇವಾಗ ಕಾದ ಎಣ್ಣೆಯಲ್ಲಿ ಹಾಕ್ತಿದ್ದೀನಿ. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ನೀವು ಇವನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಹೈ ಫ್ಲೇಮಲ್ಲಿಟ್ಟರೆ ಕಪ್ಪಾಗುತ್ತೆ, ಲೋ ಫ್ಲೇಮಲ್ಲಿಟ್ಟರೆ ಎಣ್ಣೆ ಹೀರ್ಕೊಳ್ಳುತ್ತೆ. ಹಾಗಾಗಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ನೀವು ಚೆನ್ನಾಗಿ ಕರ್ಕೊಳ್ಬೇಕು. ಇದೇ ತರಹದ ಎಲ್ಲ ವಡ ರೆಸಿಪಿಗಳನ್ನು ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೇಲಿಸ್ಟಲ್ಲಿ ಬೋಂಡಾ ವಡ ರೆಸಿಪಿ ಅಂತ ಇದೆ. ದಯವಿಟ್ಟು ನೋಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಎಷ್ಟೊಂದು ಚೆನ್ನಾಗಿ ಬಂದಿದೆ. ಇವಾಗ ಒಂದು ಪ್ಲೇಟ್ಗೆ ತೆಗೆದು ಮತ್ತೆ ಅದೇ ಥರ ನಾನು ವಡವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ಈ ಥರ ನೊರೆ ಬರುತ್ತೆ. ಇದೆಲ್ಲ ಹೋದ ತಕ್ಷಣ ನೀವು ತಿರುವಿ ಹಾಕಬೇಕು. ನೋಡಿ, ಯಾವುದೇ ರೀತಿಯಾಗಿ ಅಂಟ್ಕೊಳ್ಳೋದಿಲ್ಲ ಪಾತ್ರೆಗೆ. ನಿಮಗೆ ವಡ ತಿನ್ನಬೇಕನ್ನಿಸಿದರೆ ಇನ್ಸ್ಟಂಟಾಗಿ ಈ ಥರ ವಡ ರೆಸಿಪಿಯನ್ನು ಮಾಡಿಕೊಂಡು ತಿನ್ಬೋದು. ಇದಕ್ಕೆ ಬಿಸಿ ಬಿಸಿ ವಡ ಜೊತೆ ಮೊಸರು ಅಥವಾ ಕೊಬ್ಬರಿ ಚಟ್ನಿ ಜೊತೆ ತಿಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಯಾವುದೇ ರೀತಿಯಾಗಿ ಬಿಟ್ಕೊಳೋದಿಲ್ಲ, ಒಂಚೂರು ಒಡೆಯೋದಿಲ್ಲ, ಒಂಚೂರು ಅಂಟ್ಕೊಳ್ಳೋದಿಲ್ಲ. ಭಾಳನೇ ಈಸಿಯಾಗಿ ಬರುತ್ತೆ. ಈ ಥರ ಕಲರ್ ಬಂದಮೇಲೆ ನೀವು ಎಣ್ಣೆಯಿಂದ ತೆಗಿಬೋದು. ಸ್ವಲ್ಪ ಅನ್ನದಲ್ಲಿ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ಭಾಳನೇ ರುಚಿಯಾಗಿ ಬರುತ್ತೆ. ಪದೇ ಪದೇ ಇದೇ ಥರ ಮಾಡಿಕೊಂಡು ತಿಂತೀರ. ನೋಡಿ, ಎಷ್ಟೊಂದು ಚೆನ್ನಾಗಿ ಬಂದಿದೆ.
ಹಾಗೆ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಲೈಕ್ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಮ್ಮ ವಿಡಿಯೋಗೊಂದು ಲೈಕ್ ಕೊಟ್ಟೋದನ್ನು ಮಾತ್ರ ಮರಿಬೇಡಿ. ಇವಾಗ ಒಳಗೆ ಓಪನ್ ಮಾಡಿ ತೋರಿಸ್ತಿದ್ದೀನಿ ನೋಡಿ, ಎಷ್ಟೊಂದು ಚೆನ್ನಾಗಿ ಬೆಂದಿದೆ. ಹಾಗೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ವಾಚಿಂಗ್ ಫಾರ್ ಮೈ ವಿಡಿಯೋಸ್, ಕೀಪ್ ಶ್ರೇಯಾಸ್ ಕುಕಿಂಗ್ ಚಾನಲ್. ಥ್ಯಾಂಕ್ ಯು.